ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ಇವಾಗ ಮಾಡಿದೆ ಅಂತ ನೀವು ಕೇಳ್ಬೋದು. ಅದು ಸಮ್ ರೀಸನಿಂದ ನಮಗೆ ನವರಾತ್ರಿ ಟೈಮಲ್ಲಿ ಅಂದರೆ ದಸರಾ ಟೈಮಲ್ಲಿ ನಮಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಂದರೆ ನಮ್ಮ ಪೂಜೆಗಳು ಬರೋದು ಮೂಲ ನಕ್ಷತ್ರಕ್ಕೆ. ನಾವು ಮೂಲ ನಕ್ಷತ್ರ ದೇವಸ್ಥಾನ ಯಾವಾಗಲೂ ಪೂಜೆ ಮಾಡುವಂಥದ್ದು. ಬಟ್ ಈ ಸತಿ ಅದೇ ಹೇಳ್ದಂಗೆ ಸಮ್ ರೀಸನ್ಸಿಂದ ನಮಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮೂಲ ನಕ್ಷತ್ರನೇ ಬಂದಿದೆ, ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅದನ್ನು ಪೆಂಡಿಂಗ್ ಇಡಬಾರ್ದು. ಹಾಗಾಗಿ ಆದಷ್ಟು ಬೇಗ ಮಾಡೋಣ ಅಂಥೇಳಿ ಭಾವನವರು ಇವಾಗಲೇ ಡಿಸೈಡ್ ಮಾಡಿ ಇವತ್ತೇ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದಾರೆ. ನವರಾತ್ರಿ ಪೂಜೆನೂ ನಮ್ಗೆ ತುಂಬಾ ವಿಶೇಷ ಯಾವಾಗಲೂ. ಯಾಕೆ ಅಂತ ಹೇಳಿದರೆ ನಮ್ಮದು ಕುಲದೇವರು ಬಂದು ಕಾಳಿಕಾಂಬೆ. ಸೊ ಹಾಗಾಗಿ ದೇವರಾಗಿದ್ದರಿಂದ ನಾವು ನವರಾತ್ರಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಅದೇ ಹೇಳಿದ್ನಲ್ಲ, ಸಮ್ ರೀಸನ್ಸಿಂದ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಯಾವುದೆಲ್ಲ ಕ್ರಮದಲ್ಲಿ ನಾವು ಮತ್ತೆ ಅದೇ ಕ್ರಮನ ಇವತ್ತು ಕೂಡ ಮಾಡಿ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಮನೆಯಲ್ಲಿ ಏನು ಅಡುಗೆ ಮಾಡ್ತೀವಿ ಅಥವಾ ದೇವಿಗೆ ನಾವು ಹೇಗೆ ಅಲಂಕಾರ ಮಾಡ್ತೀವಿ, ಯಾವ ರೀತಿ ನೈವೇದ್ಯವನ್ನು ಮಾಡ್ತೀವಿ ದೇವರಿಗೆ, ಅದನ್ನೆಲ್ಲನೂ ನಾನು ನನ್ನ ಈ ವ್ಲಾಗಲ್ಲಿ ತಿಳಿಸ್ತೀನಿ. ವ್ಲಾಗ್ ಹೇಗಿದೆ, ಇಷ್ಟ ಆಗ್ತಾ, ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಪೂಜೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ನಮ್ಮನೆ ನವರಾತ್ರಿ ಪೂಜೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬಿಸಿಲು ಬಂತಲ್ಲ, ಈಗ ನಾವು ಹೊರಟ್ವಿ. ಅವರದ್ದು ಸ್ವಲ್ಪ ಆಗಿರ್ಬೋದು ಕೆಲಸ. ಹೊರಟಿದ್ದು ನೀಟಾಗಿ ಬಸ್ ಹತ್ಕೊಂಡಲ್ವಾ, ಆದರೆ ನಾವು ಒಮ್ಮೆ ಒಂದ್ಸತಿ ಹೇಳಿದ್ದೇನೆ, ಅಂದರೆ ನಮ್ಮ ಕುಟುಂಬದ ಮನೇಲಿ ಆಗುವಂಥದ್ದು ಇದು ಅಂತ. ಸೊ ನಮ್ಮ ಕುಟುಂಬದ ಮನೇಲಿ ಆಗುವಂಥದ್ದು ಹಾಗೆ ಅಷ್ಟೇ. ಈಗ ಹೋಗ್ತಾ ಇದ್ದೇವೆ, ಮನೆಯವರೆಲ್ಲ ಎಂತ ಮಾಡ್ತಿದ್ದಾರಂತ ನೋಡುವ. ನಾವು ಬರುವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಸೊ ಹಾಗೆ ನಾವು ಸಹ ಕೂತ್ಕೊಂಡೇವು, ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡುವ ಅಂತ. ಇನ್ನು ಅಡುಗೆಯವರು ಬರಬೇಕಿತ್ತು. ಅವ್ರು ಬರೋಷ್ಟರೊಳಗೆ ಎಲ್ಲ ತರಕಾರಿ ಕಟ್ ಮಾಡಿಟ್ಟರೆ, ಅವ್ರು ಹೇಳಿರ್ತಾರಲ್ಲ ಎಷ್ಟು ಬೇಕಂತೇಳಿ, ಅದಕ್ಕೆಲ್ಲ ರೆಡಿ ಮಾಡಿಟ್ಟರೆ ಮತ್ತು ಅವರು ಬೇಗ ಮಾಡ್ತಾರಲ್ಲ ಹಾಗೆ. ಸೊ ಇಲ್ಲಿ ಅತ್ತೆಯವರು ಮೂಡೆ ಮಾಡ್ತಾ ಇದ್ದಾರೆ. ಹೇಳೋದು ನವರಾತ್ರಿ ಅಂತ ಆದರೆ ಹಿಂದಿನ ದಿನವೇ ಪ್ರಿಪ್ರೇಷನ್ ಇರ್ತದೆ. ಸೊ ಅವತ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕೆಲಸ ಇರ್ತದೆ. ಅವರೇ ಆಲ್ಮೋಸ್ಟ್ ಮಾಡಿರ್ತಾರೆ, ನಮಗೆ ಸ್ವಲ್ಪ ಕೆಲಸ ಅಷ್ಟೇ ಇರ್ತದೆ ಅಷ್ಟೇ. ಆಲ್ಮೋಸ್ಟ್ ಕೆಲಸ ಅವರೇ ಅಕ್ಕನವರೆಲ್ಲ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಮೂಡೆಗೆ ಅಟ್ಟಿಟ್ಟು ಸೆಟ್ ಮಾಡ್ತಾ ಇದ್ದಾರೆ. ನೋಡಬೇಕಲ್ಲ, ಅದು ಮುಚ್ಚಳ ಹಾಕಲಿಕ್ಕೆ ಆಗಬೇಕಲ್ಲ. ಸೊ ಅದಕ್ಕೆ ಹೈಟ್ ಇಟ್ಟು ಎಷ್ಟು ಹೈಟ್ ಬೇಕಂಥೇಳಿ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ. ನೋಡ್ಲಿಕ್ಕೆ ಹೋದ್ರೆ ತುಂಬ ಉದ್ದ ಆಯ್ತು, ಮುಚ್ಚಳ ಚಟ್ಟೆ ಅಲ್ಲ ಅದು ತುಂಬ ಉದ್ದ ಆಯ್ತು. ಮನೆಯಲ್ಲಿ ಸುತ್ತ ತೆಗಿಬೇಕಾಗ್ತದೆ. ಇದು ಮುಚ್ಚಳ ಹೀಗೆ ಬರಬೇಕು, ಹಾಗೆ ಬರಬೇಕು ಮುಚ್ಚಳ ಉದ್ದಿ. ನೋಡು, ಅದು ಹಾಕಿದ್ದು ಬಾಯಿ ನೋಡು, ಇದು ಮುಚ್ಚಳ ಚಟ್ಟೆ ಹೀಗೆ ಬರಬೇಕು ಮುಚ್ಚಳ. ಇದು ನೋಡಿ, ಮೂಡೆ ಎಲೆ ಇದು ಹಿಂದಿನ ದಿನವೇ ತಂದಿಟ್ಟು ಇದನ್ನು ಬಾಡಿಸಿ, ಮತ್ತು ಇದರದ್ದು ತುಂಬ ಕೆಲಸ ಇದೆ. ಅಂದರೆ ಈ ಎಲೆಯಲ್ಲಿ ಆಚೆ ಈಚೆ ಮುಳ್ಳಿರ್ತದೆ. ಸೊ ಅದನ್ನು ತೆಗೆದು ಬಾಡಿಸಲಿಕ್ಕೆ ಬಾಡಿಸೋದಂತ ಹೇಳಿದ್ರೆ ಅಂತ ಸುಡೋದು. ಅದನ್ನು ತುಂಬ ಸುಡಲಿಕ್ಕಿಲ್ಲ, ಸ್ವಲ್ಪ ಬೆಂಕಿಯಲ್ಲಿ ಸುಡಲಿಕ್ಕಿದೆ. ಯಾಕೆಂದರೆ ಮುಳ್ಳಿರ್ತದಲ್ಲ, ಮತ್ತು ಅದು ನಮಗೆ ಸುತ್ತಲಿಕ್ಕೆ ಸರಿ ಬರಬೇಕು ಅಂತ ಹೇಳಿ, ಇಲ್ಲದಿದ್ದರೆ ಅದು ಎಲೆ ಹರಿದೋಗ್ತದಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಸುಡುವಂಥದ್ದು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಇಲ್ಲಿ ಮೂಡೆಯನ್ನು ಕುತ್ತುತ್ತಾ ಇದ್ದಾರೆ. ಹೇಗೆ ಕುತ್ತುದು ಅಂತ ನೋಡ್ಬೋದು. ನೋಡಿ, ಅತ್ತೆ ಮಾಡ್ತಾ ಇದ್ದಾರೆ. ಸೊ ಇದು ಎಕ್ಸ್ಪೋರ್ಟ್ ಇದ್ರೆ, ಅಂದರೆ ಅಭ್ಯಾಸ ಇದ್ದರೆ ಅಷ್ಟೇ ಮಾಡಲಿಕ್ಕೆ ಆಗೋದು. ಯಾಕೆಂದರೆ ಇಲ್ಲದಿದ್ದರೆ ಅದು ತೂತ ಆಗ್ತದೆ, ಅಂದರೆ ಹೋಲ್ ಬಿದ್ದರೆ ಮತ್ತೆ ಬಂದ ನಿಲ್ಲೋದಿಲ್ಲ, ಇಳ್ದೋಗ್ತದೆ. ಹಾಗಾಗಿ ಗೊತ್ತಿದ್ದವರಿಗೆ ಅಷ್ಟೇ ಮಾಡಲಿಕ್ಕೆ ಆಗುವಂಥದ್ದು. ಅತ್ತೆಯವರು ಮೂಡೆಯಲ್ಲಿ ಕೂತ್ತಾ ಇದ್ದಾರಲ್ಲ, ನಾನು ಆಶಕ ಸಿಂಧು 3 ಜನ ತರಕಾರಿ ಕಟ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ರೀತಿ ತರಕಾರಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಬೇಕಿತ್ತಲ್ಲ, ಅದೆಲ್ಲವನ್ನು ಕೂಡ ನಾವಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇವೆ. ಫೈನಲಿ ಎಲ್ಲನೂ ಕಟ್ ಮಾಡಿ ಆಯಿತು. ಇನ್ನು ಅಡುಗೆಯವ್ರು ಬರಬೇಕಾ, ಅವರನ್ನೇ ವೆಯ್ಟ್ ಮಾಡೋದಷ್ಟೇ. ಈಗ ನಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು. ಸೌತೆಕಾಯಿ ಮತ್ತು ಚೀನಿಕಾಯಿ, ಸೌತೆಕಾಯಿ ಮತ್ತು ಸಿಹಿ ಕುಂಬಳನ, ಇದು ಚೀನಿಕಾಯಿ ಸಹ ಹೇಳ್ತಾರೆ. ಇದು ಹಲಸಂಡೆ, ಇದು ತೊಂಡೆಕಾಯಿ, ಇದು ಬದನೆ, ಗುಳ್ಳ, ಟೊಮೆಟೊ,
ಹಾಂ, ಇದು ಬೇವಿನ ಸೊಪ್ಪು. ಇದಿಷ್ಟು ರೆಡಿ ಆಗಿದೆ. ನೀರಲ್ಲಿ ಒಂದು ಹಚ್ಚಬೇಕು. ಇದು ಪ್ರಸಾದದ್ದಲ್ಲ, ಇದು ಪ್ರಸಾದದ್ದು. ನಮ್ಮ ಲಕ್ಷ್ಮಿ ನೋಡ್ಬೋದು ಕಾಯಿ ಹರಿಸಿದ್ದಾರೆ ಇವ್ರೆ. ಎಷ್ಟಾಯ್ತು ಹೇಳ್ದು? ಇಲ್ಲಿ ಅಷ್ಟಿಷ್ಟು ಮೂಡೆ ಬೇಯಲಿಕ್ಕೆ ಇಡ್ತಾ ಇದ್ದಾರೆ. ಒಳ್ಳೆ ಹಾಕೊಂಡಿರ್ತಾರೆ. ಇಲ್ಲಿ ನೋಡಿ ಬೇಳೆಕಾಳನ್ನೆಲ್ಲ ಆಲ್ರೆಡಿ ನೆನೆಸಿ ಆಗಿದೆ. ಈಗ ಫೈನಲ್ ಆಗಿ ಅಡುಗೆಯವರು ಬಂದರು. ಇವರ ಹೆಸರು ಪ್ರಕಾಶ್ ಅಂತೇಳಿ. ತುಂಬ ಒಳ್ಳೆ ಮಾಡ್ತಾರೆ ಅಡುಗೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಪರ್ಫೆಕ್ಟ್ ಟೇಸ್ಟನ್ನು ಅಡುಗೆಗೆ ಕೊಡ್ತಾರೆ ಇವರು. ಸೊ ಖಾರ ಅಂತಾಗಲಿ, ಸ್ವೀಟ್ ಅಂತಾಗಲಿ, ಮತ್ತು ಆ್ಯಸಿಡಿಟಿ ಅಂತಾಗಲಿ ಎಂಥ ಸಹ ಇಲ್ಲ ಇವರ ಅಡುಗೆಯಲ್ಲಿ. ತುಂಬ ಒಳ್ಳೆಯದಾಗ್ತದೆ. ನಾವು ರೆಗ್ಯುಲರಾಗಿ ಇವರಲ್ಲೇ ಹೇಳೋದು ನಾವು ಅಡುಗೆಗೆ ತುಂಬ ಒಳ್ಳೆ ಮಾಡ್ತಾರೆ ಹಾಗೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವರಲ್ಲಿ, ಇದನ್ನೆಲ್ಲ ತೋರಿಸ್ಬೋದಾ ನಾನು, ನಿಮ್ಮ ಸೀಕ್ರೆಟನ್ನು ಬಿಟ್ಟು ಕೊಟ್ಟಾಗೆ ಆಗ್ತದಾ ಅಂತ ಹೇಳಿದೆ. ಅದಕ್ಕೆ ಅವರೆಲ್ಲರೂ ಹಾಗೆಲ್ಲ ಎಂತ ಇಲ್ಲ, ತೋರಿಸ್ಬೋದು ಅಂತ ಹೇಳಿದರು. ಇನ್ನೊಮ್ಮೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ತಗೊಂಡು ನಾನು ಹಾಕ್ತೇನೆ. ನೀವು ಸಹ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅಡುಗೆಯನ್ನು ಮಾಡಿಸ್ಬೋದು. ಪರ್ಫೆಕ್ಟ್ ಟೇಸ್ಟ್ ಕೊಡ್ತಾರೆ, ಒಳ್ಳೆ ಮಾಡ್ತಾರೆ ಮಾತ್ರ. ತುಂಬ ಸೂಪರಾಗಿ ಆಗ್ತದೆ. ಬೇರೆಲ್ಲ ನಾವು ಆಚೆ ತಿಂತೇವಲ್ಲ, ಈಗ ಯಾವುದೇ ಮದುವೆ ಮನೆಯಲ್ಲೆಲ್ಲ ಒಂಥರ ಆ್ಯಸಿಡಿಟಿ ಥರ ಆಗ್ತದೆ. ಬಟ್ ಇವರ ಅಡುಗೆಯಲ್ಲಿ ಹಾಗೆಲ್ಲ ಎಂತ ಇಲ್ಲ, ತುಂಬ ಒಳ್ಳೆಯದಾಗ್ತದೆ ಅಡುಗೆ. ಈಚೆ ಆಶಕ ಮೂಡೆ ಬೇಯಲಿಕ್ಕೆ ಇಡ್ತಾ ಇದ್ದಾರೆ. ಅಟ್ಟಿಯಲ್ಲಿ ಎಲ್ಲವನ್ನು ಸಹ ಜೋಡಿಸಿ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಇದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಹಿಟ್ಟನ್ನು ಹಾಕುವಂಥದ್ದು. ಸ್ವಲ್ಪ ಬಿಸಿ ಆಗಬೇಕು, ಇಲ್ಲದಿದ್ದರೆ ಅದು ಕೆಳಗೆ ಇಳಿತದೇನೋ ಅಂತ. ಅಕಸ್ಮಾತ್ ಎಲ್ಲ ಪರ್ಫೆಕ್ಟ್ ಇರುತ್ತೆ, ಒಂದೊಂದರಲ್ಲಿ ಏನಾದರೂ ತೂತು ಅಕಸ್ಮಾತ್ ಇದ್ದರೆ ಅಂತ ಹೇಳಿ ಸ್ವಲ್ಪ ಬಿಸಿ ಆದ ನಂತರ ಮತ್ತೆ ಹಿಟ್ಟನ್ನು ಹಾಕ್ತಾರೆ. ಹಿಟ್ಟನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡು ಆಗಿದೆ, ನೋಡ್ಬೋದು ಇಲ್ಲೇ ರೆಡಿಯಾಗಿದೆ. ಸೊ ಉಕ್ಕಿ ಕೂಡ ಬಂದಿತ್ತು, ಮೂಡೆ ಸಹ ಒಳ್ಳೆಯದಾಗಿತ್ತು, ಮೆದುವಾಗಿತ್ತು. ಸೊ ಹಾಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಏನು ಗೊತ್ತಾ, ಅಂಗಡಿ ಅಕ್ಕಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ನಾವು ಈ ಸ್ಟೋರಲ್ಲಿ ಸಿಗ್ತದಲ್ಲ, ಅದು ಹಾಕಿದರೆ ಸ್ವಲ್ಪ ಒಮ್ಮೊಮ್ಮೆ ಅಂಟು ಬರ್ತದೆ, ಒಮ್ಮೊಮ್ಮೆ ಒಳ್ಳೆಯದಾಗ್ತದೆ. ಅದರಲ್ಲಿ ಸಹ ಸ್ಟೋರಲ್ಲಿ ಸಹ ಒಮ್ಮೆ ಕೊಡುವ ಅಕ್ಕಿ ಒಳ್ಳೆಯದಿರ್ತದೆ, ಒಮ್ಮೊಮ್ಮೆ ಸ್ವಲ್ಪ ಅಂಟು ಅಕ್ಕಿ ಇರ್ತದೆ. ಹಾಗಾಗಿ ಅಂಗಡಿದ ಅಕ್ಕಿ ಹಾಕಿದರೆ ತುಂಬ ಒಳ್ಳೆ ಆಗ್ತದೆ. ಇಲ್ಲಿ ನೋಡಿ ಪೂಜೆಗೆ ಎಲ್ಲ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಪುರೋಹಿತರು ಬರಬೇಕು, ಬಂದ ನಂತರ ಪೂಜೆ ಶುರುವಾಗುತ್ತೆ. ದೇವಿ ಮುಖವಾಡೆಯಿಂದ ಹಿಡಿದು ಎಲ್ಲದೂ ರೆಡಿಯಾಗಿದೆ. ನೋಡ್ಬೋದು ಇಲ್ಲಿ ಹಿಟ್ಟನ್ನು ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ಬಿಸಿ ಆಯಿತು. ನಾನು ಈಚೆ ಒಳಗೆ ಹೋಗಿ ಬರುವಾಗ ಇಲ್ಲಿ ಬಿಸಿಯಾಗಿ ಆಶಕ ಹಾಕ್ತಾ ಇದ್ದಾರೆ. ಸೊ ಇದನ್ನು ಬೇಯಲಿಕ್ಕೆ ಇಡುವಂಥದ್ದು, ಮತ್ತು ಟೈಮ್ ತಾಗ್ತದಲ್ಲ, ಸೊ ಅದಕ್ಕೆ ಬೇಗ ಹಾಕಿಟ್ರೆ ಮತ್ತು ಕರೆಕ್ಟ್ ಟೈಮಿಗೆ ಆಗ್ತದೆ. ಮತ್ತು ನೈವೇದ್ಯ ಸಹ ಮಾಡಲಿಕ್ಕೆ ಇರ್ತದಲ್ಲ, ಸೊ ಹಾಗೆ ಅಲ್ಪ ಬಲ್ಲ. ಅಲ್ಲಿ ಅಡುಗೆಗೆಲ್ಲ ರೆಡಿ ಆಗ್ತಾ ಇದೆ. ಆವಾಗಲೇ ಹೇಳ್ದಂಗೆ ಇವ್ರು ಬಂದಿದ್ರಲ್ಲ ಅಡುಗೆಯವರು, ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನಾವೊಂದು ಸಾರಿ ಹಾಕೊಂಡು ಹೋಗೋಣ ಅಂತ ಬಂದೆ. ಪುರೋಹಿತರು ಕೂಡ ಬಂದಿದ್ರು, ಹಾಗಾಗಿ ನಾವು 3 ಜನನು ಬಂದ್ವಿ ಸಾರಿ ವೇರ್ ಮಾಡಿ ಹೋಗೋಣ ಅಂಥೇಳಿ. ಸೊ ಇದೊಂದು ಸಿಂಪಲ್ ರೆಡ್ ಸಾರಿ ಒಂದಿತ್ತು ನನ್ನ ಹತ್ರ. ನೀವು ಲಾಸ್ಟ್ ನನ್ನ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಇದು ಪರ್ಚೇಸ್ ಮಾಡಿದ್ದು ವೀಡಿಯೋನ ನಾನು ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಹೊಸದು ಸೀರೆ ನವರಾತ್ರಿ ಪೂಜೆಗೆ ಉಟ್ಕೊಳ್ಳೋಣ ಅಂತ ಹೇಳಿ ಉಟ್ಕೊಂಡಿದ್ದೇನೆ. ಈಗ ಫಲವರ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತಗೊಂಡೀಗ ಹೋಗಬೇಕು. ಬನ್ನಿ ಪೂಜೆ ಹೇಗೆ ನಡೆಯುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ. ನಾನೀಗ ಈಚೆ ಮನೆಗೆ ಬಂದೆ. ಬರುವಾಗ ಎಲ್ಲ ಸಹ ರೆಡಿ ಮಾಡಿದ್ರು, ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಆಗಿತ್ತು. ಈಗ ಬಂಗಾರದ ಅಲಂಕಾರ ಮಾಡಬೇಕು ಅಂತ ಹೇಳಿದರು. ಸೊ ಮತ್ತೆ ಅದಕ್ಕೆ ಎಲ್ಲರದ್ದು ಬಂಗಾರವನ್ನು ಸಹ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ಹಾಗೆ ಫೈನಲಲ್ಲಿ ಇದು ನಾನು ಮತ್ತೆ ತಂದು ಕೊಟ್ಟೆಲ್ಲ. ಸೊ ಹಾಗೆ ಈಗ ಮತ್ತೆ ಹೂವನ್ನೆಲ್ಲ ಮತ್ತೆ ಹಾಕ್ತಾ ಇದ್ದಾರೆ. ನಮ್ಮ ಕ್ಯಾಮೆರಾ ಕೈ ಮುಗಿದಿದೆ. ಅತ್ತೆ ಬರ್ತಾ ಇದ್ದಾರೆ ಹಿಂದೆಯಿಂದ, ಅದು ಸರ್ಕಲ್ ಆಗಿದೆ. ಏಕೆ
ಈಗ ಪೂಜೆ ಶುರುವಾಯಿತು. ಅಕ್ಕ ಭಾವ ಕೂತಿದ್ದಾರೆ. ಇವರೇ ಕೂರೋದು ಯಾವಾಗಲೂ, ಬಿಕಾಸ್ ನಮ್ಮ ಮನೆಯ ಹಿರಿಯರು ಇವರು. ಸೊ ಹಾಗೆ ಅಕ್ಕ ಭಾವನೆ ಕೂತ್ಕೊಳ್ತಾರೆ ಪೂಜೆಗೆ. ಸೊ ಇವಾಗೆಲ್ಲ ರೆಡಿಯಾಗಿ ಒಂದು ಆರತಿ ಸಹ ಆಯಿತು. ನೋಡ್ಬೋದು ಮಕ್ಕಳೆಲ್ಲ ತಗೊಳ್ತಾ ಇದ್ದಾರೆ. ಹಾಗೆ ಈಚೆ ಭಜನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಮಕ್ಕಳೆಲ್ಲ ಹೇಳುವಾಗ ನಾವು ಸ್ವಲ್ಪ ಹೇಳೋದು, ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಮಕ್ಕಳೊಟ್ಟಿಗೆ ಹೇಳೋದು ಅಷ್ಟೇ. ओम भावगान सरस्वती वाजे धर्मानि देवते ಯಶಿತು ಯಶಿತ್ पूरा एक ही बाढ़ ले कुबेराय विश्वनाय महाराजाय नमः ओम ಈಗ ಪೂಜೆ ಎಲ್ಲ ಆಯಿತು. ನೋಡಿದ್ರಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು ಅಂತ. ದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಅಲಂಕಾರ, ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ, ಬಂಗಾರದ ಅಲಂಕಾರ, ನೈವೇದ್ಯ ಇಷ್ಟೆಲ್ಲ ಸಂಭ್ರಮ ಮಾಡಿರುವಂಥದ್ದು. ಹಾಗಾಗಿ ದೇವಿ ತುಂಬ ಚೆಂದ ಕಾಣ್ತಾ ಉಂಟು. ಸೊ ಇವಾಗ ಲಾಸ್ಟ್ ಫೈನಲ್ ಎಲ್ಲ ರೀತಿ ಪೂಜೆ ಎಲ್ಲ ಆಗಿ ಪ್ರಸಾದ ತಗೊಳ್ತಾ ಇದ್ದೇವೆ, ತೀರ್ಥ ಪ್ರಸಾದ. ಇಲ್ಲಿ ನಾವು ಹೋಗಿದ್ದೇವೆ ಈಗ ತಗೊಳ್ಳಿಕ್ಕೆ. ಆನಂತರ ಪ್ರಸಾದ ಕೊಡುವಂಡು, ಪ್ರಸಾದ ಅದೇ ನೈವೇದ್ಯ ಮಾಡಿರ್ತಾರಲ್ಲ, ಸೊ ಅದನ್ನೆಲ್ಲ ಕೊಡುವಂಥದ್ದು. ಇದರಲ್ಲಿ ತೆಗ್ದಿದ್ದೀರಾ ನೀವು ಕೆಲವು ಐಟಮ್? ಇಲ್ಲ, ಇದೆ. ಅದೇನಾಗಿದೆ? ಬಳೆ, ಕಾಲುಂಗ್ರ, ಬಾಚಣಿಗೆ, ನೆಕ್ಲೆಸ್ ಭಾರಿ ಒಳ್ಳೆದಾಗಿದೆ. ಕನ್ನಡಿ ಚಕ್ರ, ಕನ್ನಡ ಚಕ್ರ ಒಳ್ಳೆದಾಗಿದೆ. ಮತ್ತೆ ಕಾಲುಂಗುರ, ಇದು ಬಳೆ ಬಳೆ ಅವಳದ್ದ ಅವಳದ್ದು. ಈಗ ಕಾಲುಂಗುರ ನೋಡಿ, ಒಳ್ಳೆದುಂಟು. ಮತ್ತೆ ಬಾಚಣಿಗೆ ಅಂತ ಇಲ್ಲಿ ಪ್ರಸಾದ ಬರ್ತದೆ. ಉಡುಪೆ ಶೋಕ್ ತಂದಿತ್ತನ ಪಾಡ್ದೆ ಬಿಸಿ ಇದೆಲ್ಲ ಅತ್ತೆ, ಹಾಗಾಗಿ ಪೀಸ್ ಬಿಸಿ ಸ್ಮೂತ್ ಉಂಟು. ಅದು ತಣ್ಣಗೆ ಆದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಹೌದು, ಬಿಸಿ ಬಿಸಿ ಉಂಟು. ಕೊದ್ದೇನು
ಹಲಸಂಡೆ ಅಡ್ಡಿಲ್ಲ ಹೀಗೆ ಹಲಸಂಡೆ ಹಲಸಂಡೆ ಕಡಲೆ ಇದು ಕಾಣೋದಿಲ್ಲ. ಎಂತ ಮಾಡಬೇಕಾ ಎಂತ ಮಾಡಬೇಕಾ? ಅಲ್ಲ ಸೌಟಿಗೆ ಮೇಲೆ ಪಾಯಸ ನೀರಿಗೆ ಇರಲಿ. ಕಡಲೆ ತೊಂಡೆಕಾಯಿ ಆಯ್ತಾ ಇಲ್ಲ? ಚಟ್ನಿ ಒಂದು ತೋರಿಸ್ಲಿಲ್ಲ. ಎಂತ ಚಟ್ನಿ ಇದು? ಕಾಯಿ ಚಟ್ನಿ ಚೆನ್ನಾಗುಂಟಲ್ಲ. ನಮ್ಮ ಅಳಿಮಯ್ಯ ಅವರು ಹಾಯ್ ಮಾಡ್ರಿ. ಹಾಯ್ ವಿಶ್ ಮಾಡಿ. ನೀವು ಮೂಡೆ ಬಿಡಿ ಸರ್, ನಾವು ಕರ್ಕೊಂಡು ಬಂದದ್ದು. ಅವರು ಮೂಡಿ ಬಿಡಿ ನಿಂತೆ ಪರಾಟ. ಸತ್ಸಂಕಲ್ಪ ಸಿದ್ಧಿ ಮಾಡಿಕೊಟ್ಟು ಉತ್ತರೋತ್ತರದಲ್ಲಿ ಕಾಣುವ ಪೂರ್ಣ ಅನುಗ್ರಹ ನೀಡಿ ರಕ್ಷಣೆ ಮಾಡಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಕೊಡೋರು ಸರ್. ನಮೋ ನಮೋ ವಂದ್ಯಾಯಮಾನೋ ನಂಗೆ ಸಮೇತ ಕ್ರಂಭಾಗ ದೇವೇಭ್ಯೋ ವಿದ್ರಾಧ್ಯಾಯನ್ನ ವಚಂದ್ರಮಾಸ್ತಿರದೆ ದೀರ್ಘವಾಯು. ಅಡಿಗೆ ಅಡಿಗೆ ಅಮ್ಮ ಅಡಿಗೆ ಈಗ ಕಂಪ್ಲೀಟ್ ಪೂಜೆ ಕ್ರಮ ಏನಿದೆ ಅದೆಲ್ಲ ಮುಗೀತು. ಫೈನಲಲ್ಲಿ ಅದೇ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು, ಅಂದರೆ ದೇವರ ಮುಖವನ್ನು ಸಹ ರಿಮೂವ್ ಮಾಡಲಿಕ್ಕೆ ಇರ್ತದೆ. ಹಾಗೆ ದೇವಿಗೆ ತೊಟ್ಟ ಏನಿರುತ್ತೆ ಬಂಗಾರ ಅದನ್ನೆಲ್ಲ ಮತ್ತೆ ಹಿಂದೆ ಕೊಡ್ತಾರೆ. ಅದನ್ನು ನಾವು ಹಾಕಿ ಮತ್ತೆ ತೆಗೆದಿಡುವಂಥದ್ದು. ಪೂಜೆ ಎಲ್ಲ ಆಯಿತು. ಇನ್ನು ಊಟ ಮಾಡಬೇಕು, ಊಟಕ್ಕೆ ಹೋಗಬೇಕು. ಸೊ ಇದು ಬಂಗಾರ ಎಲ್ಲ ಇತ್ತಲ್ಲ ಅದನ್ನು ತೆಗೆದಿಟ್ಟು ಹೋಗೋಣ ಅಂತೇಳಿ ಬಂದೆ. ಈಗ ಹೋಗಿ ಊಟ ಮಾಡಬೇಕು. ಸ್ವಲ್ಪ ತೋರಿಸಿದ್ನಲ್ಲ ಏನೇನು ಬಗೆ ಇತ್ತು ಅಂಥೇಳಿ. ಸೊ ಬನ್ನಿ ಊಟ ಮಾಡ್ಕೊಂಡು ಬರೋಣ. ಈಗ ಎಂಚಿನ ಗೇಮ್ ಒಂದು ಗೇಮ್ ಎಂಚಿನ ಗೇಮ್ ಎಂಚಿನ ಹೋಮ್ಮೇಡ್ ಚಕ್ಲಿ, ಅಶೋಕ ಮಾಡಿದ ಚಕ್ಲಿ. ಸರಿ ಅಣ್ಣ ಅಶೋಕ ಸರಿ ಆಯ್ತು. ನೀ ಬಂದಿರ ರಶ್ಮಿ ನೋಡ ಅಲ್ಲಿ ಕೂತಿದ್ದಾಳಲ್ಲ ಪ್ರವೀಣ್ ಪಕ್ಕ. ನಮ್ಮ ಡಾರ್ಲಿಂಗ್ ಒಂಚೂರು ತೆಗೆ, ನಮ್ಮ ಡಾರ್ಲಿಂಗ್ ಒಂಚೂರು ಜೂಮ್ ಮಾಡೋಣ. ನಾನೇ ಮೊದಲು ಗಂಡಸರಿಗೆ ಎಲ್ಲ ಆಯಿತು ಬಡಿಸಿ, ಮತ್ತು ಹೊರಗಿಂದ ಬಂದವರು ದೂರದಿಂದ ಬಂದವರು ಇರ್ತಾರಲ್ಲ, ಸೊ ಹಾಗೆ ಅವರಿಗೆ ಫಸ್ಟು ಬಡಿಸಿದಾಯಿತು. ಮತ್ತು ನಾವು ಮನೆಯವರು ಅಂದರೆ ನಾವು ಹೆಂಗಸರೆಲ್ಲ ಕೂತ್ಕೊಂಡ್ವಿ. ಸೊ ಈಗ ಬಡಿಸ್ತಾ ಇದ್ದಾರೆ, ನಾವು ಊಟ ಮಾಡೋದು. ನಾನು ಆಗಲೇ ಹೇಳ್ದಂಗೆ ಸಖತ್ತಾಗಿತ್ತು, ಊಟದ ಬಗ್ಗೆ ಮಾತೇ ಇಲ್ಲ, ತುಂಬಾ ಚೆನ್ನಾಗಿತ್ತು. ಯಾವ ಈಗ ಪೂಜೆ ಎಲ್ಲ ಆಗಿ ಮನೆಗೆ ಹೊರಟೆ. ಸೊ ನೋಡಿದ್ರಲ್ಲ ಹೇಗಾಯಿತು ಪೂಜೆ ಅಂಥೇಳಿ. ಸಖತ್ ಖುಷಿ ಆಯಿತು, ಒಂಥರ ಹ್ಯಾಪಿ ಮೂಮೆಂಟು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.